ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ವಿಲಾಸ್ ಶಿವನ್ ಅವರಂತಂದು. ನಮ್ಮದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಮೊಳವಾಡ ಅಂತ ಗ್ರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದು ಭಕ್ತಿಕಾನ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸುಭಾಷ್ ಪತ್ರಿಜಿಯವರಿಗೆ ನನ್ನ ಆತ್ಮ ಪ್ರಮಾಣದ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ನನ್ನ ಆತ್ಮ ಬಂಧುಗಳಿಗೆ ನನ್ನ ಆತ್ಮೀಯ ಶರಣಾರ್ಥಿಗಳು. ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ಎಲ್ಲದಕ್ಕೊಂದು ಯೋಗ ಅಂತ ಹೇಳ್ತಾರೆ, ಕಾಲ ಯೋಗ ಕೂಡಿ ಬರಬೇಕಂತ ಹೇಳ್ತಾರೆ. ಯಾಕಂದರೆ ನಾನು ಸುಮಾರು 25 ವರ್ಷಗಳ ಕಾಲ ಶರಣಮೇಳದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ದೆ. ಅದರಲ್ಲಿ ನಾನು ತುಂಬ ಲಿಂಗಾನುಸಂಧಾನದಲ್ಲಿದ್ದೆ. ಹಾಗೆ ಇರಬೇಕಾದ್ರೆ ನಂಗೆ ಲಾಸ್ಟ್ ಇಯರು ನಾನು ಶರಣಮೇಳವನ್ನು ಮುಗಿಸ್ಕೊಂಡು 12, 13, 14, 15 ಶರಣಮೇಳವನ್ನು ಮುಗಿಸ್ಕೊಂಡು ಮತ್ತು ನಾನು ಪುನಃ ಊರಿಗೆ ಹೋದಾಗ ಇಮಿಡಿಯೇಟಾಗಿ ನಾನು ಬೆಂಗಳೂರಿಗೆ ಮತ್ತು SBI ಲೈಫ್ ಇನ್ಶೂರೆನ್ಸ್ ಟ್ರೈನಿಂಗ್ ಹೋದೆ. 18, 19, 20 ಮುಗಿಸ್ಕೊಂಡು ಬಂದೆ. ಮತ್ತು ನಂಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದವರು ಪ್ರಕಾಶ್ ಬಾಡಿಗೌಡರು, ಅಥಣಿ ತಾಲೂಕು ಸತ್ತಿವರದವರು. ಅವ್ರಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳಬೇಕು. ನಾನು ಬರಲ್ಲ ಅಂತ ಇದ್ದೆ, ಅವರು ಬರಲೇಬೇಕಂತ ಇದ್ರು. ಮತ್ತು ನಾನು 23ಕ್ಕೆ ಲಾಸ್ಟ್ ಜನವರಿಗೆ ಅಟೆಂಡ್ ಆದೆ. 23, 24, 25 ಇಲ್ಲೆಲ್ಲ ಮುಗಿಸ್ಕೊಂಡ್ವಿ. ನಂತರ ನಾನು ನಿರಂತರ ಧ್ಯಾನವನ್ನು ಮಾಡ್ತಾ ಇದ್ದಾಗ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು. ನನ್ನ ಪ್ರೊಫೆಷನಲ್ ಲೈಫಿಗೆ ನಾನು ಎಲ್ಲ ಕಡೆ ತಿರುಗಾಡಬೇಕಾಗ್ತಿತ್ತು. ಏರಿಯಾ ಅಡ್ವೈಸರ್, ಏರಿಯಾ ಮ್ಯಾನೇಜರಾಗಿ ವರ್ಕ್ ಮಾಡಬೇಕಾದಾಗ ನಂಗೆ ತುಂಬ ಬ್ಯಾಕ್ ಪೇನ್ ಇರೋದು. ನಾನು ಎಲ್ಲ ಕಡೆ ತೋರಿಸ್ಕೋತಾ ಇದ್ದೆ, ಬಟ್ ಆದರೂ ಆ ಒಂದು ಟೆಂಪ್ರರಿ ಕಡಿಮೆ ಆಗ್ತಾಯಿತ್ತು. ನಾನು ಯಾವಾಗ ನಿರಂತರ ರಾತ್ರಿ ಒಂದು 4 ಗಂಟೆಗೆ 5 ಗಂಟೆಗೆ ಎದ್ದು ಒಂದು 2 ತಾಸು 3 ತಾಸು ಧ್ಯಾನ ನಾನು ನಿರಂತರವಾಗಿ ಮಾಡಿದಾಗ ನಾನು ನಿಜವಾಗಿ ಹೇಳ್ತೀನಿ ರೀ, ನಂಗೆ ಬ್ಯಾಕ್ ಪೇನೇ ಇಲ್ಲವೇ ಇಲ್ಲ. ಇವಾಗಲೂ ನಾನು 100 ಕಿಲೋಮೀಟರ್ ಗಾಡಿ ಹೊಡಿಲೇಬೇಕು. ಅದು ನನಗೆ ಅನಿವಾರ್ಯನೂ ಅನ್ನಿಸ್ತಾ ಇಲ್ಲ. ನಾವೊಂಥರ ಹಕ್ಕಿ ಥರ ಹಾರಾಡ್ಕೋತ ಹೋದಂಗೆ ಅನಿಸುತ್ತೆ ನನಗೆ. ನಾನು ಮತ್ತು ನಮ್ಮ ಸ್ನೇಹಿತರಿಂದ ಈ ವಯಸ್ಸಲ್ಲಿ ಎಷ್ಟು ಗಾಡಿ ಹೊಡಿತೀರಿ ಎಲ್ರಿ ಅಂತಂದರು. ಇನ್ನೂ ಬೇಕಾರೆ ಬೆಂಗಳೂರು ತಗೋಬೇಕಾದ್ರೆ ಹೊಡಿ ಅಂದ್ರೆ ಹೊಡಿತೀನಿ ರೀ ಅಂತಂದೆ ನಾನು. ಸೊ ನಾನು ಇಟ್ ಇಸ್ ಮೈ ವೆರಿ ಪ್ರಾಕ್ಟಿಕಲ್ ಅನುಭವ ರೀ. ನನಗೆ ಬ್ಯಾಕ್ ಪೇನ್ ಭಾಳ ಇತ್ತು. ನನಗೆ ಒಟ್ಟು ಒಂದು ಸ್ವಲ್ಪ ಬ್ಯಾಕ್ ಪೇನೇ ಇಲ್ಲ ರೀ, ಬ್ಯಾಕ್ ಪೇನ್ ನೆನಪೇ ಇಲ್ಲ ಇವಾಗ. ಸೊ ಅದಕ್ಕೆ ನಾನು ದಯವಿಟ್ಟು ಹೇಳೋದು ಎಲ್ಲ ನಮ್ಮ ಧ್ಯಾನ ಬಂಧುಗಳಿಗೆ, ನಾವು ಧ್ಯಾನವನ್ನು ಚೆನ್ನಾಗಿ ಮಾಡಿ ಅದರ ಜೊತೆಗೆ ನಾವೆಲ್ಲ ಧ್ಯಾನ ಪ್ರಚಾರದಲ್ಲಿ ಭಾಗಿಯಾಗಬೇಕು, ಸಸ್ಯಾಹಾರಿ ಜಾಥಾಗಳನ್ನು ನಡೆಸಬೇಕು. ನಮ್ಮ ಕಾರ್ಯವನ್ನು ಪತ್ರಿಜಿಯವರು ಯಾವ ಥರ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಪರಿಪೂರ್ಣವಾದಂಥ ಅವ್ರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಅವರು ಸೇವೆ ಮಾಡಿ ಈ ಜೀವನವನ್ನು ಧನ್ಯಗೊಳಿಸ್ಕೋಬೇಕಾಗಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಶರಣಾರ್ಥಿಗಳು. ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಸ್ಮಯ. ನಾನು 4 ವರ್ಷದಾಯಿತು ಧ್ಯಾನ ಮಾಡ್ತಾ. ನನ್ನ ಜೀವನಕ್ಕೆ ತಿರುವು ಕೊಟ್ಟಿದ್ದು ಅಂದರೆ ಧ್ಯಾನ ಮತ್ತು ಸಸ್ಯಾಹಾರ. ನಾವು ಧ್ಯಾನ ಮತ್ತು ಸಸ್ಯಾಹಾರನ ಎಲ್ಲರಿಗೂ ಪ್ರಚಾರ ಮಾಡ್ತೀವಿ. ಜೊತೆಗೆ ನಾವು ಪತ್ರಿಜಿ ಸರ್ ಅವ್ರು ಹೇಳ್ದಂಗೆ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಅಲ್ವಾ, ಈ 3 ಸಂಕಲ್ಪಗಳ ಸಲುವಾಗಿ ಪ್ರತಿಯೊಬ್ಬರು ಕೂಡ ಧ್ಯಾನನ ಪ್ರಚಾರ ಮಾಡ್ತೀವಿ, ಸಸ್ಯಾಹಾರನ ರ್ಯಾಲಿಗಳ ಮೂಲಕ ಪ್ರಚಾರ ಮಾಡ್ತೀವಿ, ಪಿರಮಿಡ್ಗಳನ್ನ ಧ್ಯಾನಕ್ಕಾಗಿ ಉಪಯೋಗಿಸ್ಕೊಳ್ತೀವಿ. ಈಗ ಪತ್ರಿಜಿ ಸರ್ ಅವರ ಮೊದಲ ಸಂಕಲ್ಪ ನೆರವೇರ್ತು ಧ್ಯಾನ ಜಗತ್. ಮೊನ್ನೆ ಗವರ್ನಮೆಂಟ್ ಥ್ರೂನೇ ಮೆಡಿಟೇಷನ್ ಮಸ್ಟ್ ಅಂತ ಆಯ್ತು. ಸೊ ಈಗ ನಮ್ಮ ಮುಂದೆ ಇರೋ ಇನ್ನ 2 ಸಂಕಲ್ಪಗಳು ಕಮ್ಮಾಗಬೇಕು. ಐ ಮೀನ್ ಸಸ್ಯಾಹಾರ ಜಗತ್ತಿಗಾಗಿ ನಾವು ಇನ್ನೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಾಗ ಈ ಜಗತ್ತಲ್ಲಿ ಶಾಂತಿ ಅನ್ನೋದು ನೆಲೆಗೊಳ್ಳುತ್ತೆ ಅಲ್ವಾ. ಅದಕ್ಕಾಗಿ ಧ್ಯಾನ ಮುಖ್ಯವಾಗಿದ್ದು. ಧ್ಯಾನಕ್ಕೆ ಬಂದ ನಂತರ ಸಸ್ಯಾಹಾರಿಗಳು. ಪತ್ರಿ ಸರ್ ಏನ್ ಹೇಳ್ತಾರೆ, ಯಾವಾಗ್ಲೂ ಧ್ಯಾನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಸ್ಯಾಹಾರಿಗಳು ಆಗ್ಲೇಬೇಕು. ಈ ಪ್ರಪಂಚದಲ್ಲಿ ಹಿಂಸೆ ನಿಲ್ಬೇಕು, ಯಾವ ಜೀವಿ ಕೂಡ ಸಾಯಬಾರ್ದು ಅನ್ನೋ ಅವರ ಎಷ್ಟು ಕಳಕಳಿ ಅವ್ರ ಮುಖದಲ್ಲಿ, ಅವರ ಮಾತಿನಲ್ಲಿ ಆ ಸಂದೇಶನ ಕೊಡುವ ವ್ಯಕ್ತವಾಗುತ್ತೆ ಅಂತಂದ್ರೆ, ಏನ್ ಮಾಡಿತ್ತು ಆ ಜೀವಿ ನಿಮ್ಗೆ ಕೊಲ್ಲಕ್ಕೆ,
ನೀನೇನ್ ಮನುಷ್ಯನ ಕ್ರೂರಿನ ಅಂತ ಅಷ್ಟು ಫಾಸ್ಟ್ ಅವರು ಅವರ ಒಂದು ಸಂದೇಶಗಳಲ್ಲಿ ಅವ್ರು ವ್ಯಕ್ತಪಡಿಸ್ತಿರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾವು ಯಾವಾಗ್ಲೂ ಸಸ್ಯಾಹಾರಿಗಳಾಗ್ಬೇಕು ಅಂತಂದ್ರೆ ಧ್ಯಾನಕ್ಕೆ ಬಂದ್ರೇನೆ ನಾವು ಸಸ್ಯಾಹಾರಿಗಳಾಗೋದು. ಈ ನಿಟ್ಟಿನಲ್ಲಿ ಧ್ಯಾನಕ್ಕಾಗಿ ಪತ್ರಿ ಸರ್ ಅವರು PSS ಅನ್ನ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಸಸ್ಯಾಹಾರಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಇದಕ್ಕೆ ಸಲುವಾಗಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಅನ್ನೋ ಒಂದು ಸಂಸ್ಥೆ ಕೂಡ ಬರೀ ಸಸ್ಯಾಹಾರಕ್ಕಾಗಿನೇ 2018ರಲ್ಲಿ ಡಾಕ್ಟರ್ ಸುಮಂಗಳ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಮೂಮೆಂಟ್ ಬಗ್ಗೆ ಮಾತಾಡಕ್ ಒಂದೆರಡು ಮಾತುಗಳನ್ನ ಇಚ್ಛೆ ಪಡ್ತೀನಿ. ಡಾಕ್ಟರ್ ಸುಮಂಗಳ ಸಾಲಿಮಠ್ ಮೇಡಮ್ ಅವರು 2018ನಲ್ಲಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಅಂತ ಒಂದು ಮೂವ್ಮೆಂಟ್ ನ ಸ್ಥಾಪನೆ ಮಾಡಿದ್ರು. ಇದ್ರ ಅಂಡರ್ ಅಲ್ಲಿ ಅವರ ಒಂದು ಉದ್ದೇಶ ಏನಂದ್ರೆ, ಈ ಮೂವ್ಮೆಂಟ್ ನ ಉದ್ದೇಶ ಯಾವ ಒಂದು ಸಂಸ್ಥೆ ಕೂಡ ಚಿಕ್ಕ ವಯಸ್ಸಿಂದ ಮಗು ಕೂಡ ಯಾವ ಸ್ಕೂಲು ಕಾಲೇಜ್ ಹಾಸ್ಟೆಲ್ಸ್ ಅಲ್ಲಿ ಮೊಟ್ಟೆ ಮತ್ತು ಮಾಂಸಾಹಾರ ರಹಿತ ಹಾಸ್ಟೆಲ್ಸ್ ಗಳಾಗ್ಬೇಕು, ಎಲ್ಲೂ ಕೂಡ ಮಾಂಸಾಹಾರ ಅನ್ನೋದಿರ್ಬಾರ್ದು. ಈ ಹಿಂಸೆಗೆ ಮೂಲನೇ ಆಹಾರ. ನಾವೇನ್ ತಿಂತೇವೋ ನಾವು ಅದಾಗ್ತೀವಿ. ಆ ಆಹಾರದಿಂದನೇ ನಮ್ಮ ಆಲೋಚನೆ ಕ್ರಮಗಳು ಬರುತ್ತೆ. ಆ ಆಲೋಚನೆ ಕ್ರಮಗಳಿಂದನೇ ನಮ್ಮ ಜೀವನ ಶೈಲಿ ವ್ಯಕ್ತ ಆಗುತ್ತೆ. ಈ ಒಂದು ಆಹಾರ ಮತ್ತೆ ಆಲೋಚನಾ ಪದ್ಧತಿ ಸರಿಯಾಗಿರ್ಬೇಕು ಅಂತಂದ್ರೆ ಏನು, ನಮ್ಮ ಆಹಾರದಲ್ಲಿ ಸರಿ ಇರ್ಬೇಕು. ಶಾಂತಿ ನಮಗೆ ನೆಲೆಗೊಳ್ಬೇಕು ಅಂತಂದ್ರೆ ನಾವು ಬಾಯಲ್ಲಿ ಏನಾಗ್ತೀವೋ ಅದರಿಂದ ನಮ್ಮ ಶಾಂತಿ ನೆಲೆಗೊಳ್ಳುತ್ತೆ ಅಂತ ಪತ್ರಿಸ್ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ನಾವು ಧ್ಯಾನ ಪ್ರಚಾರ ಮಾಡ್ತಿದೀವಿ. ಸೊ ನಮ್ಮ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಗಳೆಲ್ಲ ಸೇರಿ ಇವನ್ ಸಸ್ಯಾಹಾರಕ್ಕೂ ಕೂಡ ಅಷ್ಟೇ ಒತ್ತು ಕೊಡೋದು ಮುಖ್ಯ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ನಾವೆಲ್ಲ ಸೇರಿ ಸಂಘದಲ್ಲೇ ಶಕ್ತಿ ಇದೆ ಅಂತ ಹೇಳ್ತೀವಿ ಅಲ್ವಾ. ಒಂದು ಗುಂಪು, ಆ ಗುಂಪಲ್ಲೇ ನಾವು ಈಗ ಧ್ಯಾನ ಜಗತ್ನ ಹೆಂಗ್ ತಗೊಂಡೋಗ್ತಿದೀವೋ ಸಸ್ಯಾಹಾರ ಜಗತ್ನ ಕೂಡ ಹಂಗೆ ತಗೊಂಡೋಗೋಣ. ಈ ಮೂಮೆಂಟ್ ಕಡೆಯಿಂದ ಪ್ರತಿ ವರ್ಷ ಕೂಡ ರ್ಯಾಲಿ ನಡೆಯುತ್ತೆ. ಸರ್ ಅವರ ಹುಟ್ಟಿದ ಹಬ್ಬದ ನೆನಪಿಗಾಗಿ ರ್ಯಾಲಿ ಮಾಡ್ತೀವಿ 11 days. ಈಗ ಆಲ್ರೆಡಿ ರಾಮನಗರ, ತುಮಕೂರು, ಹಾಸನ್, ಹುಬ್ಬಳ್ಳಿ, ಈ ವರ್ಷ ಮಂಡ್ಯದಲ್ಲಿ ನಡೀತು. ಇದೇ ವರ್ಷ ಪ್ರತಿ ವರ್ಷ ನವೆಂಬರ್ 1ರಿಂದ 11ರವರೆಗೂ ರ್ಯಾಲಿ ನಡೆಯುತ್ತೆ. ಇದ್ರ ಜೊತೆಗೆ ಜಾತ್ರೆಗಳಲ್ಲಿ ಸಸ್ಯಾಹಾರದ ಬಗ್ಗೆನೇ ಪಾಂಪ್ಲೆಟ್ ಮಾಡಿ ಬಂದಿರೋ ಜಾತ್ರೆಗೆ ಬಂದಿರೋ ವ್ಯಕ್ತಿಗಳೆಲ್ಲರಿಗೂ ಧ್ಯಾನ ಮತ್ತೆ ಸಸ್ಯಾಹಾರದ ಬಗ್ಗೆ ಕೂಡ ನಾವು ಅಲ್ಲಿ ಪಾಂಪ್ಲೆಟ್ ಥ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿದೀವಿ. ಅಂಡ್ ಜೊತೆಗೆ ಮೀಡಿಯಾದಲ್ಲಿ, ವೆಬ್ಸೈಟ್ಸ್ ಅಲ್ಲಿ ಸಸ್ಯಾಹಾರದ ಬಗ್ಗೆ ವಿಜ್ಞಾನಿಗಳೇನಿದ್ದಾರೆ, ಸಂತ್ರಗಳೇನು ಹೇಳಿದ್ದಾರೆ ಸಸ್ಯಾಹಾರದ ಬಗ್ಗೆ ಇಂಪಾರ್ಟೆನ್ಸ್ ಏನು, ಮತ್ತೆ ಪತ್ರಿಜಿ ಅವರ ತೆಲುಗು ಮತ್ತೆ ಇಂಗ್ಲಿಷ್ ಸಂದೇಶ ಕೂಡ ಈಗ ಪ್ರತಿ ಕರ್ನಾಟಕದಲ್ಲಿರೋ ಪ್ರತಿ ಮನೆಗೂ ತಲುಪಿಸೋ ಕೆಲಸನ ಪತ್ರಿಜಿ ವೆಜಿಟೇರಿಯನ್ ಚಾನೆಲ್ ಮಾಡ್ತಾ ಇದೆ. ಸೊ ಎಲ್ಲ ಮಾಸ್ಟರ್ಗಳು ಸೇರಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಅಂದ್ರೆ ಸಸ್ಯಾಹಾರಕ್ಕಾಗಿಯೇ ನಿರ್ಮಾಣ ಆಗಿದೆ. ಪತ್ರಿ ಸರ್ ಹೇಳ್ತಿದ್ರು, ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮಾಂಸಾಹಾರ ಜೀವಿಯು ಸಸ್ಯಾಹಾರಿ ಆಗೋ ತನಕ ನಾನು ಇರ್ತೀನಿ, ಇನ್ನೊಂದು 10 ವರ್ಷಗಳಲ್ಲಿ ಅದು ಆಗುತ್ತೆ ಅಂತ ಕೂಡ ಈಗ ನಾವು ನೋಡ್ತಿದೀವಿ. ಅದೆಲ್ಲ ಆಗ್ತಾ ಇದೆ ಕೂಡ. ಅದೇ ತರ ಕೂಡ ನಮ್ಮ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಕೂಡ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮಾಂಸಾಹಾರ ವ್ಯಕ್ತಿಯು ಕೂಡ ಸಸ್ಯಾಹಾರಿ ಆಗುವ ತನಕನೂ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಒಂದು ಯೋಧರ ತರ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಾನು ಕೂಡ ಬಿ ಅ ಪಾರ್ಟ್ ಅಂತ ಹೇಳ್ಕೊಳಕ್ ತುಂಬಾ ಇಷ್ಟಪಡ್ತೀನಿ. ಈ ಒಂದು ಕರ್ಮ ಸಿದ್ಧಾಂತನ ಅರ್ಥ ಮಾಡ್ಕೊಂಡಾಗ ಆ ಪ್ರಾಣಿಯ ವೇದನೆಯಲ್ಲಿ ನಾನಿದ್ದಾಗ ನಾನು ವೆಜಿಟೇರಿಯನ್ ಆದ. ಆಕ್ಚುಲಿ ನಾವು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ ಮೆಂಬರ್ಸ್, ಧ್ಯಾನಕ್ಕೆ ಬಂದಾಗ ನಾವು ವೆಜಿಟೇರಿಯನ್ ಆದ್ವಿ. ಸೊ ನಾನೀಗ ಹೇಳಕ್ ಇಷ್ಟಪಡ್ತೀನಿ, ಬಿ ಅ ವೆಜಿಟೇರಿಯನ್ ಅನ್ನಕ್ಕೆ ನಾನು ತುಂಬಾ ಹ್ಯಾಪಿ, ಪ್ರೌಡ್ ಫೀಲ್ ಆಗ್ತೀನಿ. ಸಮ್ ಪೀಪಲ್ಸ್ ನಾವೇನಾದ್ರು ವೆಜಿಟೇರಿಯನ್ ಅಂದಾಗ ಅದಾಗಲ್ಲ, ಅದು ಎಲ್ಲ ಎಂಜಾಯ್ ಮಾಡಿ ಬಿಟ್ಮೇಲೆ ಈಗ ಸಸ್ಯಾಹಾರಿಗಳಾದ್ರೆ ಪ್ರಯೋಜನ ಇಲ್ಲ, ಈ ತರ ಸುಮಾರು ಡಿಸ್ಕ್ರಿಮಿನೇಷನ್ಸ್ ಐ ಫೆಲ್ಟ್. ಸೊ ಬಟ್ ನಾನು ಯಾವಾಗ ರಿಯಲೈಸ್ ಆದೆ, ನಾನು ಇವಾಗ ಹೇಳ್ತೀನಿ, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿಕಮ್ ಎ ವೆಜಿಟೇರಿಯನ್ ಅಂತ. ಇದೇ ತರ ಎಷ್ಟೋ ಜನ ಇಲ್ಲಿ ಇದ್ದಾರೆ ಕೂಡ, ಅವ್ರು ನಮ್ ಕಣ್ಣಿಗೆ ಕಾಣ್ತಾ ಇರ್ಬೋದು, ಬಟ್ ಅವರ ಒಂದು ಏನು ಟ್ರೂ ಲೈಫ್ ಇವಾಗಿಂದ ಒಂದು ಸೆಕೆಂಡ್ ಲೈಫ್ ಅನ್ನೋದು ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ರ್ಯಾಲಿ ಮೂಲಕ ಎಷ್ಟೊಂದು ಜನ ಅಲ್ಲಲ್ಲೇ ಮನ ಪರಿವರ್ತನೆ ಮಾಡ್ಕೊಂತಿದ್ದಾರೆ. ಇವಾಗ ನೋಡ್ಬೋದು 108 days ರ್ಯಾಲೀಸ್ ಅಂತ. ನಾವು ರ್ಯಾಲಿ 1 ವರ್ಷ ಧ್ಯಾನ ಮಾಡೋದು ಒಂದೇ, ಒಂದಿನ ರ್ಯಾಲಿ ಅಟೆಂಡ್ ಮಾಡೋದು ಒಂದೇ ಅಂತ ನಾವೆಲ್ಲ ಕಡೆ ಕೇಳ್ತಿರ್ತೀವಿ. ಸೊ ಈ ಒಂದು ಮೂವ್ಮೆಂಟ್ಗೆ ಎಲ್ಲರ ಒಂದು ಸಪೋರ್ಟ್ ಬೇಕು. ಈ ಎಲ್ಲರೂ ಸಪೋರ್ಟ್ PSS ನ 2ನೇ ಸಂಕಲ್ಪವಾದ ಸಸ್ಯಾಹಾರ ಜಗತ್ನು ಕೂಡ ನಾವೆಲ್ಲರೂ ಒಂದು ಡ್ರೀಮ್ ಇರೋದನ್ನ ನಾವು ಟ್ರೂ ಮಾಡೋಣ ಅಂತ ಹೇಳ್ತಾ ಈ ವೇದಿಕೆಗೆ ಅವಕಾಶ ಕೊಡೋದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ.
ನನ್ನ ಮಾಸ್ಟರ್ಸ್, ಫ್ರೆಂಡ್ಸ್, ಗಾಡ್ಸ್ ಎಲ್ಲ ನಮ್ಮ ಮುಂದೆ ಇದ್ದೀರಾ. ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ನಿಮಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.